ಮಡಿಕೇರಿಯಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಕಸ ವಿಲೇವಾರಿ ಘಟಕ, ಮಾರ್ಕೆಟ್, ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಕಸ ವಿಲೇವಾರಿ ಘಟಕದ ಸ್ಥಿತಿಯನ್ನ ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ರಾಜ್ಯದಲ್ಲೇ ಇಲ್ಲದ ಕಸ ವಿಲೇವಾರಿ ಅವ್ಯವಸ್ಥೆ ಮಡಿಕೇರಿಯಲ್ಲಿದೆ. ಗುಡ್ಡದ ಮೇಲೆ ಕಸದ ರಾಶಿ ಇರೋದು ಸಮಸ್ಯೆಗೆ ಕಾರಣವಾಗಿದೆ. ಮಾರುಕಟ್ಟೆ ಕೂಡ ಅವ್ಯವಸ್ಥೆಯಿಂದ ಕೂಡಿದೆ. ಮಳೆ ನೀರು, ಡ್ರೈನೇಜ್, ವಿದ್ಯುತ್ ಸಮಸ್ಯೆ ಮುಖ್ಯವಾಗಿ ಕಾಡ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನ್ಯಾಯಮೂರ್ತಿಗಳು ಸುಮೋಟೋ ಪ್ರಕರಣದ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ಕಡೆ ಮಾಡ್ತಾರಲ್ಲಪ್ಪ, ಬೇರೆ ಕಡೆ ಎಲ್ಲ ಅದಕ್ಕೆಲ್ಲನೂ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ಯಾರು ಸೈಂಟಿಸ್ಟ್ ಕರೆಸಿ ಅದನ್ನೆಲ್ಲ ತೋರಿಸಿ ಏನೇನು ಮಾಡಬೇಕು ಅಂತಂದೆಲ್ಲ ಅದೇ ನೀವು ಕೊಟ್ಟಿರೋದು ಬೇರೆ ಪ್ರಶ್ನೆ. ಈಗ ಇದನ್ನು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಬೇಕು. ಗೊತ್ತಾಯ್ತೇನ್ರಿ? ರಿಪೋರ್ಟ್ ಕೊಡ್ಬೇಕು ನನಗೆ. ಇಲ್ಲ ಅಂತಂದ್ರೆ ನಾನು ಶಿಫ್ಟ್ ಮಾಡೋದೊಂದು ಬೇರೆ ಪ್ರಶ್ನೆ. ಶಿಫ್ಟ್ ಆಗೋ ತನಕ ನಾವು ನೋಡ್ಕೋಬೇಕಲ್ಲ ಜೋಪಾನವಾಗಿ. ಅದಕ್ಕೇನು ಎಷ್ಟು ಖರ್ಚು